ಚುನಾವಣೆಗೆ ಎಲ್ಲರೂ ಕೂಡ ಸಮರೋಪಾದಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇದರ ಮಧ್ಯೆ ಬಂಡಾಯ ಮುನಿಸು ನಾಯಕರ ನಿಧಿಗಿಡಿಸ್ತಾ ಇದೆ. ಕೇಸರಿ ನಾಯಕರಿಗೆ ಟೆನ್ಷನ್ ಕೊಟ್ಟಿದ್ದಂತಹ ಈಶ್ವರಪ್ಪ ಮೋದಿ ಬಂದು ಹೋದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಕೆಲ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಕಡೆಗೆ ಚಿತ್ತ ಹರಿಸುತ್ತಿದ್ದಾರೆ. ಮೋದಿ ಬಂದು ಹೋದ್ಮೇಲೆ ಈಶ್ವರಪ್ಪ ಸೈಲೆಂಟ್. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಶಿವಮೊಗ್ಗದಲ್ಲಿ ಬಿಜೆಪಿ ಸಮಾವೇಶ ನಡೆಸಿದ್ರು. ಈಶ್ವರಪ್ಪ ಸಮಾವೇಶದಿಂದ ದೂರ ಉಳಿದು ಬಂಡಾಯದ ಬಾವುಟ ಹಾರಿಸಿದ್ರು. ಕೊನೆಗೆ ಯಡಿಯೂರಪ್ಪನವರ ತಪಸ್ಸಿನಿಂದ ಬಿಜೆಪಿ ಬೆಳೆದಿದೆ ಅಂತ ಮೋದಿಯವರೇ ಸರ್ಟಿಫಿಕೇಟ್ ಕೊಟ್ರು. ಈಗ ಈಶ್ವರಪ್ಪನವರಿಗೆ ದಾರಿ ಯಾವುದಯ್ಯ ಅನ್ನೋ ಚಿಂತೆ ಶುರುವಾಗಿದೆ. ಬಂಡಾಯ ಅಭ್ಯರ್ಥಿ ಆಗೇ ಆಗ್ತೀನಿ ಅಂತಿರುವ ಈಶ್ವರಪ್ಪ ನಿನ್ನೆ ಸಂಜೆಯಿಂದ ಮೌನಕ್ಕೆ ಶರಣಾಗಿದ್ದಾರೆ. ಕೆಲವು ಆಪ್ತರನ್ನ ಕರೆಸಿ ಸಭೆ ನಡೆಸಿ ಯಾಕೋ ಮೌನಕ್ಕೆ ಶರಣಾಗಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಬಿಜೆಪಿ ಬಂಡಾಯ. ನಿನ್ನೆ ಶಿವಮೊಗ್ಗದ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಜೊತೆಯಲ್ಲೇ ನಿಲ್ಲಿಸಿಕೊಂಡು ಮೆರವಣಿಗೆ ನಡೆಸಿದ್ರು. ರೇಣುಕಾಚಾರ್ಯ, ಮಾಡಾಳ್ ಕುಟುಂಬ ಸೇರಿ ಎಲ್ಲಾ ರೆಬಲ್ಗಳಿಗೂ ಮೋದಿ ಎಚ್ಚರಿಕೆ ಕಳಿಸಿದ್ರು. ಆದ್ರಿವತ್ತು ದಾವಣಗೆರೆಯಲ್ಲಿ ಮತ್ತೆ ಬಂಡಾಯ ಭುಗಿಲೆದ್ದಿದೆ. ಗಾಯತ್ರಿ ಸಿದ್ದೇಶ್ವರ್ಗೆ ಬೆಂಬಲ ನೀಡಲ್ಲ ಅಂತ ಮಾಡಾಳ್ ಮಲ್ಲಿಕಾರ್ಜುನ ಬಹಿರಂಗವಾಗಿ ಸಿಟ್ಟು ಹೊರಹಾಕಿದ್ರು. ನಮ್ಮ ಬೇಡಿಕೆಗಳು ಅಥವಾ ನಮ್ಮ ಮನಸ್ಸು ನಾವೆಲ್ಲ ಹೊಂದಿರ್ತಕ್ಕಂಥ, ನಾವೆಲ್ಲರೂ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ, ನಾವೆಲ್ಲರೂ ಕೂತು ಚರ್ಚೆ ಮಾಡಿ ಅದು ತಿಳಿಗೊಂಡ ಮೇಲೆ ನಾವೆಲ್ಲರೂ ಸಕ್ರಿಯವಾಗಿ ಚುನಾವಣಾ ಕಣಕ್ಕೆ ಧುಮುಕ್ತೀವಿ. ಯದುವೀರ್ ಪರ ಪ್ರಚಾರ ಮಾಡ್ತಾನೆ ಸಿಂಹ ಸಿಟ್ಟು. ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಪ್ರಚಾರ ಮಾಡ್ತಿದ್ದಾರೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರೋ ಸುತ್ತೂರು ಮಠಕ್ಕೆ ಯದುವೀರ್ ಭೇಟಿ ಕೊಟ್ರು. ಸುತ್ತೂರು ರಾಜೇಂದ್ರ ಶ್ರೀಗಳ ಪ್ರತಿಮೆ ನಿರ್ಮಾಣಕ್ಕೆ ಅಡ್ಡಿ ಮಾಡಿದ್ರು ಅಂತ ಅರಮನೆ ಹಾಗೂ ಸುತ್ತೂರು ಮಠದ ನಡುವೆ ಹಗ್ಗ ಜಗ್ಗಾಟ ನಡೀತಿದೆ. ಇದರ ನಡುವೆಯೂ ಯದುವೀರ್ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಸುತ್ತೂರು ಸ್ವಾಮೀಜಿಗಳ ಆಶೀರ್ವಾದನೂ ಪಡೆದ್ರು. ಇನ್ನೊಂದ್ ಕಡೆ ಯದುವೀರ್ ಪರ ಪ್ರಚಾರ ಮಾಡ್ತಾ ಪ್ರತಾಪ್ ಸಿಂಹ ಬೇಸರನ್ನು ಹೊರಹಾಕ್ತಿದ್ದಾರೆ. ಜೋಡೆತ್ತವೆಲ್ಲ ಸಿನಿಮಾದೆಲ್ಲ ಬಳಸ್ಬೇಡಿ. ಜೋಡೆತ್ತಲ್ಲ ನಾನು ತಾಯಿ ಚಾಮುಂಡಿ ಏರಿರುವ ವಾಹನ, ನಾನು ಸಿಂಹ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತಿರ್ತೀನಿ. ಅದೇ ಥರದಲ್ಲೇ ನಾನು ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ನೀವು ಕೈ ಮುಟ್ಕೊಂಡು ಹೋಗಿ ಸಾಕು. ನಿಮ್ ಎಂಪಿ 10 ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದಾನೆ, ಅದಕ್ಕೋಸ್ಕರವಾಗಿ ಬಿಜೆಪಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಯಾವ ನಾವು ಕೊಡಬೇಕಲ್ಲ, ನನ್ನ ಕೆಲಸದ ಬಲವನ್ನ ಕೇಳ್ಕೊಬೇಕು. ಆ ಕೆಲಸದ ಮೈಸೂರಿಗೆ ನಾನು ಮಾಡಿದ್ದೀನಿ. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ. ಈಗ ರಾಜ ಅನ್ನೋದು ಇಲ್ಲಲ್ಲ, ಅವರೇ ಮಹಾರಾಜರೇ ಹೇಳಿದಾರಲ್ಲ. ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರು, ಈ ಥರ ಕಾರ್ಯಕ್ರಮಗಳು ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ. 1950ರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ. ಇದರಲ್ಲೇನು ಹುಳು ಕೊಡ್ಕೋಂಥದ್ದು ಏನಿಲ್ಲ. ಅವರು ಬಿಜೆಪಿ ಅಭ್ಯರ್ಥಿ. ಬಿಜೆಪಿ ಬಿಟ್ಟು ಕೈ ಹಿಡಿತಾರ ಸದಾನಂದ ಗೌಡ. ಬೆಂಗಳೂರು ಉತ್ತರದಲ್ಲಿ ಹಾಲಿ ಸಂಸದರಾಗಿದ್ರು ಟಿಕೆಟ್ ಕಳ್ಕೊಂಡವರಲ್ಲಿ ಸದಾನಂದ ಗೌಡ ಮೊದಲಿಗರು. ಈಗ ಸದಾನಂದ ಗೌಡ ಬಿಜೆಪಿಯನ್ನೇ ತೊರೆದು ಕಾಂಗ್ರೆಸ್ ಸೇರಲು ರೆಡಿಯಾಗಿದ್ದಾರೆ. ಇವತ್ತು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಡಿಕೆ ಶಿವಕುಮಾರ್ ಆಪ್ತರ ಜೊತೆ ಸಭೆಯನ್ನೂ ಮಾಡಿದ್ರು. ನಾಳೆ ಸುದ್ದಿಗೋಷ್ಠಿ ಮಾಡಿ ನಿರ್ಧಾರ ಹೇಳ್ತೀನಿ ಅಂದ್ರು. ಆದ್ರೆ ಸದಾನಂದ ಗೌಡ್ರು ಬಿಜೆಪಿ ಬಿಡಲ್ಲ ಅಂತಿದ್ದಾರೆ ಶೋಭಾ ಕರಂದ್ಲಾಜೆ. ಆದ್ರೆ ಬಿಜೆಪಿ ನಾಯಕರೇ ಅವರ ಪಾರ್ಟಿಯಲ್ಲಿ ಅವಮಾನ ಆಗ್ತಿದೆ ಅಂದ್ರು. ಒಂದಷ್ಟು ವಿಚಾರಗಳನ್ನು ಅವರು ನನ್ನ ಜೊತೆ ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ನಾನೇನು ಇವತ್ತು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಅಂತ ಹೇಳಿ. ಆ ಪ್ರೆಸ್ ಮೀಟ್ನಲ್ಲಿ ಎಲ್ಲ ವಿಚಾರಗಳನ್ನು ನಾನು ಉಲ್ಲೇಖ ಮಾಡ್ತೇನೆ. ಸದಾನಂದ ಗೌಡರು ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ದೇಶದಲ್ಲಿ ರೈಲ್ವೆ ಖಾತೆ ಅಂತ ದೊಡ್ಡ ಖಾತೆಯನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ, ನಮ್ಮ ಜೊತೆ ಇರ್ತಾರೆ. ಅವರು ಹಿರಿಯರು, ಈ ಭಾಗದಲ್ಲಿ ಎಲ್ಲರ ಸಲುವಾಗಿ ಅವರು ಕೆಲಸ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಬಿಜೆಪಿಯಲ್ಲಿ ಈಗ ಯಾವ ಒಬ್ಬ ಮುಖಂಡರಿಗೂ ಕೂಡ ಗೌರವ ಇಲ್ಲದೆ ಇರುವಂತ ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿ ಯಾವ ರೀತಿ ಅವರು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳನ್ನ ಮುಗಿಸಕ್ಕೆ ಹೊರಟಿದ್ದಾರೆ, ಅದೇ ಪ್ರಕಾರ ಅವರ ಪಕ್ಷದಲ್ಲಿ ಎಲ್ಲ ಮುಖಂಡಗಳನ್ನ ಅವರೇ ಮುಗಿಸ್ತಾ ಇದ್ದಾರೆ. ಜೆ ಮಾಧುಸ್ವಾಮಿ ಕರಡಿ ಸಂಗಣ್ಣ ಚಿತ್ತ ಕಾಂಗ್ರೆಸ್ನತ್ತ. ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣಗೆ ಬಂಡಾಯದ ಬಿಸಿ ಎದುರಾಗಿದೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಎಸ್ಪಿ ಚಿದಾನಂದ ನಿವಾಸಕ್ಕೆ ವಿ ಸೋಮಣ್ಣ ಭೇಟಿ ನೀಡಿ ಬಂಡಾಯ ಶಮನಕ್ಕೆ ಪ್ರಯತ್ನಿಸಿದ್ರು. ಚಿದಾನಂದ ಮನೆಯಲ್ಲೇ ತಿಂಡಿನೂ ತಿಂದು ಪ್ರಚಾರಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ರು. ಆದ್ರೆ ಸೋಮಣ್ಣಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಿಟ್ಟಾಗಿರುವ ಜೆ ಮಾಧುಸ್ವಾಮಿ ಅವರ ಮನವೊಲಿಕೆಗೆ ಮಾತ್ರ ಸೋಮಣ್ಣ ಇನ್ನೂ ಮುಂದಾಗಿಲ್ಲ. ಒಂದು ಲೆಕ್ಕದಲ್ಲಿ ಜೆ ಮಾಧುಸ್ವಾಮಿ ಕಾಂಗ್ರೆಸ್ ಸೇರ್ಪಡೆಗೆ ರೆಡಿಯಾಗಿದ್ದಾರಂತೆ. ಮಾಧುಸ್ವಾಮಿ ಜೊತೆ ಕೊಪ್ಪಳದ ಬಿಜೆಪಿ ನಾಯಕ ಕರಡಿ ಸಂಗಣ್ಣನು ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನೋದಾದ್ರೆ ಕಾಂಗ್ರೆಸ್ ಸೇರೋದಾಗಿ ಹೇಳಿದ್ದಾರಂತೆ. ಯಾರೂ ಬಿಜೆಪಿ ಬಿಡಲ್ಲ ಅಂತಿದ್ದಾರೆ ವಿಜಯೇಂದ್ರ. ವಿಶ್ವಾಸ ಇದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ.
ಸದಾನಂದಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇರ್ತಾರೆ. ಅವರೊಬ್ರು ಹಿರಿಯ ನಾಯಕರಿದ್ದಾರೆ. ನಾನು ನೆನ್ನೆನೂ ಕೂಡ ಶಿವಮೊಗ್ಗದಲ್ಲಿ ಹೇಳಿದ್ದೇನೆ, ಕೆಲವು ತಪ್ಪು ಮಾಹಿತಿಗಳು ಅವರಿಗೆ ತಲುಪಿರ್ತಕ್ಕಂಥದ್ದು, ಹಾಗಾಗಿ ಈ ರೀತಿ ಚರ್ಚೆಗಳು ನಡೀತಾ ಇದೆ. ಅವರು ಸತ್ಯ ಅರ್ಥ ಆದ್ಮೇಲೆ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಈಗಲೂ ಕೂಡ ನನಗಿದೆ. ಇಷ್ಟೆಲ್ಲದರ ಮಧ್ಯೆ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರನೂ ಮಾಡ್ತಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಸದಾಶಿವ ನಗರದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿವಾಸಕ್ಕೆ ಭೇಟಿ ನೀಡಿ ಬೆಂಬಲ ಕೋರಿದ್ರು. ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವತ್ ಖೂಬಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.